ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತು ಅಪ್ಪ ಅಮ್ಮ ಊರಿಂದ ಬಂದಿದ್ದರು. ನಾನು ಕೂಡ ಮೈಸೂರಿಗೆ ಹೋಗಿದ್ದೆ ಅಲ್ಲ, ಸೊ ಅಪ್ಪ ಅಮ್ಮನೂ ಬಂದಿದ್ದರು. ಅಕ್ಕ ಹೊಸ ಸೈಟ್ ತೊಗೊಂಡಿದ್ಲು, ಅದರದ್ದು ಗುದ್ಲಿ ಪೂಜೆ ಕೂಡ ಇತ್ತು. ಹಾಗಾಗಿ ಅಪ್ಪ ಅಮ್ಮ ಊರಿಂದ ಬರಬೇಕಾದ್ರೆ ಹಾಲು ಸೋರೆಕಾಯಿ, ನಮ್ಮ ಕಡೆ ಮಾಗಿಕಾಯಿ ಅಂತಲೂ ಕರೀತಾರೆ, ಮಾಗಿಕಾಯಿ, ಕುಂಬಳಕಾಯಿ ಮತ್ತು ಬಾಳೆಗೊನೆ ಎಲ್ಲ ತೊಗೊಂಡು ಬಂದಿದ್ದರು, ಹಸಿ ತೊಗರಿ ಕಾಳೆಲ್ಲ. ಸೊ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪೋರ್ ಪಾಯಿಂಟ್ ಕೂಡ ಮಾಡಿಸಿದ್ರು. ಒಳ್ಳೆ ನೀರು ಬಂತು 150 ಅಡಿಗೆ. ಅದೆಲ್ಲ ಮುಗಿಸ್ಕೊಂಡು ಲೇಟು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾದಮೇಲೆ ನಾನೇ ಸಾಂಬಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟು ನುಣ್ಣಗೆ ಆದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಆಯಿಲ್ ಬೇಕೋ, ಒಂದು 3 ಸ್ಪೂನಿಂದ 4 ಸ್ಪೂನು ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಅದು ಹೀಟ್ ಆಗೋವರೆಗೂ ಬಿಡಬೇಕು. ಸೊ ಎಣ್ಣೆ ಬಿಸಿ ಆದಮೇಲೆ, ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಬಿಡಿಸಿದ್ದ ತೊಗರಿಕಾಳನ್ನ ನೀಟಾಗಿ ತೊಳ್ಕೊಂಡು ಅದನ್ನು ಏನದು ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ನಾನು ಎಷ್ಟು ಚೆನ್ನಾಗಿದೆ ಅಲ್ಲ ನಾಟಿ ತೊಗರಿಕಾಳು, ಅಮ್ಮನ ಮನೆ ಇದ್ದೇನೆ, ಅದೊಂದು ಬ್ಲಾಗ್ ಮಾಡ್ತೀನಿ ಊರಿಗೆ ಹೋದಾಗ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು. ಎಣ್ಣೆ ಕಾಯ್ದಾದ್ಮೇಲೆ ಈ ಪೇಸ್ಟನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹಾಗೆ ತಿರ್ಗಿಸ್ತಾ ಇರಬೇಕು. ನಂತರ ಅದಕ್ಕೆ ತೊಗರಿಕಾಳನ್ನ ಹಾಕಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ಮೆಲ್ಲು ಬರದೇ ಇರೋ ಥರ. ಹಸಿ ಸ್ಮೆಲ್ಲು ಫುಲ್ಲು ಹೋಗಲಿ ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿರೋಂಥ ಮಾಗಿಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡನ್ನೂ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ, ಸ್ವಲ್ಪ ಬೇಯೋವರೆಗೂ ಹಾಗೆ ತಿರುಗಿಸ್ತಾ ಇರಬೇಕು. ನೆಕ್ಸ್ಟ್ ನಾವಿವಾಗ ಮಸಾಲೆಗೆ 3 ಟೊಮೆಟೊ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬೌಲು ತೆಂಗಿನಕಾಯಿ, ಇದು ಅಮ್ಮ ಮಾಡಿದ ಖಾರದ ಪುಡಿ, ಅಕ್ಕನ ಮನೆಗೆ ತೊಗೊಂಡು ಬಂದಿದ್ರು ಬರಬೇಕಿದ್ರೆ. ಸೊ ಅದಕ್ಕೊಂದು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸಣ್ಣಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ಅದನ್ನು ರುಬ್ಬಿಟ್ಟಂಥ ಮಸಾಲಾನ ನಾವು ಏನು ಬೇಯ್ತಾ ಇರೋವಂಥ ಇದಕ್ಕೆ ಸೇರಿಸ್ಕೊಬೇಕು. ಪಾನಿಗೆ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅದ್ರ ಮೇಲೆ, ನಿಮಗೆ ತೆಳುಗೆ ಬೇಕಾ ಗಟ್ಟಿಗೆ ಬೇಕಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ಸು. ಸೊ ನಮ್ಮ ಮನೇಲಿ ಇವತ್ತು ತುಂಬ ಜನ ಇದ್ದಾರೆ, ಮಕ್ಕಳಿದ್ದಾರೆ, ನನ್ನ ಫ್ಯಾಮಿಲಿ, ಅಕ್ಕನ ಫ್ಯಾಮಿಲಿ, ಅಪ್ಪ ಅಮ್ಮ ಎಲ್ಲರೂ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನನ್ನ ಅಕ್ಕನ ಮಗನಿಗೆ ತುಂಬ ಇಷ್ಟ ಸಾಂಬಾರು. ಅವನು ಇಷ್ಟು ರೈಸ್ಗೆ ಇಷ್ಟು ಸಾಂಬಾರು ಹಾಕ್ಕೊಂಡು ಕುಡಿತಾನೆ, ಆ ಥರ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್.